ಅಲ್ಕಳ್ಳ ಬೋರಜ್ಜ, ನೆನ್ನೆ ದಿನ ಬಾಡಿನ ಸಾರು ಮಾತ್ರನ ಬೋಲ್ಸಿ ಅಂತ ಕಿತ್ಕೊಂಡದಿ. ಉಮ್ತ ಉಮ್ಮಂಗಾತು. ನಾನು 2 ವರ್ಷ ಉಂಡೆ ಮುದ್ದೇನ. ಬೋಲ್ಸನ ಕಿತ್ತು ಕಣದಿ. ಎಲ್ಲ ಸರಿ ಗೌಡ್ರೆ, ಇನ್ನೊಂದು ಕುದಿ ಬೆಂದು ಬಿಟ್ಟಿದ್ರೆ ಇನ್ನೂ ಚಂದಾಕಿರೋದು. ನಮ್ಮಂತ ಅಲ್ಲಿಲ್ದವ್ರಿಗೆ ನುರಿತಿರ್ಲಿಲ್ಲ, ಅಗ್ಯಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ಅಲ್ಲಾಗೆಲ್ಲ ಸಿಕ್ಕಾಕ್ಯಂಬದು ನೋಡು. ಅದಕ್ಕೆ ಇನ್ನೊಂದು ಅರ್ಧ ಗಂಟೆ ಬೇಯಿಸ್ಬಿಟ್ಟಿದ್ರೆ ಬೋಲ್ ಚಂದಾಕಿರೋದು ಉಂಬಾಕಿ. ಲೇ ಬೋರಜ, ಹಂಗಲ್ ಕಣ ಲೇ, ಯಾವತ್ತೂ ಮಟನ್ನು ಅಲ್ಲಾಗಾಕಿ ಕೀಳಂಗೆ ಇರಬೇಕು. ಅದನ್ನು ಬಿಟ್ಟು ಜಾಸ್ತಿ ಕದ್ರು ಬೇಯಿಸ್ಬಿಟ್ರೆ ತಿಂಬಕ್ಕೆ ಸೇರಲ್ಲ ಅಳುಕು. ಬಾಡ ಯಾವತ್ತು ಕೈಯಾಗಿ ಹಿಡ್ಕೊಂಡು ಹಿಂಗೆ ಕೀಳ್ಬೇಕಣಲ್ಲಿ, ಅವಾಗಲೇ ಅದಕ್ಕೆ ರುಚಿ ಜಾಸ್ತಿ. ನಿನ್ನಂತ ಅಲ್ಲಿಲ್ದರು ಔಡ್ನಾಗ ಅಕ್ಕಿಕೊಂಡು ತಿಂಬಕ್ಕೆ ಪಿಸ ಅನ್ಬೇಕು. ನಮಗಿನ್ನೂ ಅಲ್ಲುದ್ರಿಲ್ಲಪ್ಪ, ಚೆನ್ನಾಗೈದೆ ಹೊಲ್ಗಳು. ಬಾಡ ಯಾವತ್ತೂ ಕೀಳಂಗಿರ್ಬೇಕಳ್ಳ ನೀನು. ಆದರೂ ನೆನ್ನೆ ದಿನ ಬೋಲ್ ಚಂದ ಕಿತ್ತು ಬಿಡಪ್ಪ. ನನಗಂತೂ ಉಪ್ಪು ಖಾರ ಹುಳಿ ಎಲ್ಲ ಕೂಡಿಸೋದು ಯಾರು ಮಾಡಿದ್ರೋ ಏನೋ ಪುಣ ತುಂಬ್ರು, ಬೋಲ್ ಚಂದಕ್ಕೆ ಮಾಡಿದ್ರು ಸಾರನ್ನ. ಹಂಗೆ ನಾನು ನೆಕ್ಕೊಂಬಿಟ್ಟೆ ಲಾಸ್ಟು ಹುಳಿನ. ಇದ್ಯಾರಲ್ಲ ಬೋರಾಜಿ ಹಿಂಗಳ್ತಾ ಇದ್ದಾರೆ? ಹಾಂ, ಯಾರು ಹಿಂಗಳ್ತಾ ಬರ್ತಾ ಇದ್ದಾರೆ? ಯಾರಿಗೇನಾಯಿತು? ಗೌಡ್ರೆ ನೀವೇ ಕಾಪಾಡ್ಬೇಕು ಗೌಡ್ರೆ, ನಮ್ಮ ಗಂಡನ್ನ ನೀವೇ ಕಾಪಾಡಬೇಕು. ಯಾಕಮ್ಮ ಸಮಾಧಾನ ಮಾಡ್ಕೊಳಮ್ಮ ಮೊದಲು. ಯಾಕೆ ಹಿಂಗಳ್ತಿದ್ಯಾ? ಯಾಕೆ ಹಿಂಗೆ ಓಡ್ಬತ್ತಿದ್ಯಾ? ಸಮಾಧಾನ ಮಾಡ್ಕ. ಲೇ ಬೋರಜ್ಜ, ಈ ಅಮ್ಮ ಯಾರಲ್ಲ? ನಮ್ಮೂರಿಂದ ಈ ಅಮ್ಮ ಎಲ್ಲ ಇದೇನು ಗೌಡ್ರೆ ಹಿಂಗೆ ಕೇಳ್ಬಿಟ್ರಿ? ಈ ಅಮ್ಮ ಯಾರು ಗೊತ್ತಿಲ್ವೇ? ಕೆಂಪಣ್ಣ ಹೆಣ್ತಲ್ವೇ? ಹೂವು ಮಾರ್ಕೊಂಬರೋದು ನೋಡ್ರಿ. ಸಿರದಾಗ ಹೂವು ಮರನು, ತುಮಕೂರಾಗ ಹೂವು ಮರನು, ಟಿ ವಿ ಎಸ್ ಹಾಕಿಕೊಂಡು ಊರೂರ್ಗೂ ಹೂವು ಮಾರ್ಕೊಂಬತ್ತಿಲ್ವೇನು ಗೌಡ್ರೆ? ಆಯಪ್ಪ ನೆಣ್ತಿ ಅಮ್ಮ. ಓಸ್ತಿನ ತುಮಕೂರಾಗ ಇದ್ನಂತೆ, ತುಮಕೂರಾಗ ಬೆಂಗಳೂರಾಗ ಇದ್ನಂತೆ. ಮೊನ್ನೆ ಒಂದು 5-6 ತಿಂಗಳಾಯ್ತು ಇಲ್ಲಿಗೆ ಬಂದು, ನಮ್ಮೂರಿಗೆ ಬಂದು. ಮೊದಲಿರಲಿಲ್ಲ ಅವನು. ಬಂದನು ಇಲ್ಲೇ ಹೂವು ಮಾರ್ಕೊಂಡು ಊರಾಗಿದ್ದ. ಕೆಂಪಣ್ಣ ನೆಣ್ತಿ ಅಮ್ಮ. ಓ ಹಂಗಾರೆ ಕೆಂಪು ನೆಣ್ತೀನಿ ಅಮ್ಮ. ತಡಿ ವಿಚಾರಿಸ್ತೀನಿ ಏನಾಗೈತೆ. ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕ. ಯಾಕೆ ಹಿಂಗಳ್ತಾ ಇದೆಯಾ? ಏನಾಯ್ತು ನಿನಗೆ? ಅವ್ನು ಕೆಂಪಣ್ಣೆಲ್ಗೆ ಹೋದ? ಅದೇ ಕಣ್ರಿ ಗೌಡ್ರೆ ಬಂದಿರೋದು ನನಗೆ. ಅದೇನಾ? ನನ್ನ ಗಂಡ 3 ದಿನದಿಂದ ಮನೆಗೆ ಬಂದಿಲ್ಲ ಗೌಡ್ರೆ. 3 ದಿನದಿಂದನ ನಮ್ಮ ಮನೆ ಕಡೆಗೆ ಸುಳುವೇ ಇಲ್ಲ. ಎಲ್ಗೋಗ್ಯವನೋ ಎತ್ತೋಗ್ಯವನೋ ಒಂದೂ ಗೊತ್ತಿಲ್ಲ. ಹೂವು ಮಾರ್ಕೊಂಬತ್ತೀನಿ ಅಂತ ತುಮಕೂರಿಗೆ ಟಿ ವಿ ಎಸ್ ತಗೊಂಡು ಹೋದನು. ಅಯ್ಯಪ್ಪ ಯಾಕೋ ಮನೆಗೆ ಬಂದಿಲ್ಲ ಗೌಡ್ರೆ. ನನಗೆ ಯಾಕೋ ಭಯವಾದಂಗೆ ಆಗ್ತೈತಿ. ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫ್ ಬರ್ತೈತಿ. ಹೂವಿನ ಮಾರ್ಕೆಟಿಂದ ಯಾರನ್ನ ಬರೋರ್ನ ಅವ್ರನ್ನ ಕೇಳಿರೆ ನನಗೆ ಗೊತ್ತಿಲ್ಲ, ಮೊನ್ನೆ ದಿನ ನಾನಲ್ಲಿ ಮಾರ್ಕೆಟ್ನಾಗ ನೋಡಿದ್ದೆ ಅಂತಾರ ಅವರು. ನಾನು ಏನು ಮಾಡೋಣ ಗೌಡ್ರೆ? ನಿಮ್ಮ ಕೈ ಮುಗಿತೀನಿ ಗೌಡ್ರೆ. ನನ್ನ ಗಂಡನ ಕಾಪಾಡೋ ಜವಾಬ್ದಾರಿ ನಿಮ್ಮದು. ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳೋ ಅಂದ್ರೆ ಬೀಳ್ತೀನಿ, ಏನಾನ ಖರ್ಚಾಗಲಿ. ನನ್ನ ಗಂಡನ ಕಾಪಾಡ್ರಿ ಗೌಡ್ರೆ. ನೀವೇ ನಮಗೆ ದಾರಿ ದಿಕ್ಕು ಗೌಡ್ರೆ. ನಮ್ಮ ಕೆಂಪಣ್ಣನ ಕಾಪಾಡ್ರಿ ಗೌಡ್ರೆ. ಅಳಬೇಡ ಕಣಮ್ಮ, ಅಳಬೇಡ, ಸುಮ್ಕಿರು, ಸಮಾಧಾನ ಮಾಡ್ಕ. ಅಳೋದ್ರಿಂದನ ಎಲ್ಲನ ಸರಿಯಾಗಂಗಿದ್ದಿದ್ರೆ ನಾನು ಅಳ್ತಾ ಕುಕ್ಕಂತಿದ್ದೆ. ಅಳಬೇಡ, ಸುಮ್ಕಿರು. ಈಗ ಹೇಳೀಗ ಕೆಂಪಣ್ಣ ಹೂವನ ಎಲ್ಲಿ ಮಾರನು? ಯಾವತ್ತಿಂದ ಮಂತಗಿಂದ ಹೋದ? ಏನು ಕತೆ ಆಯ್ತು ಹೇಳೀಗ. ಹೂವನ ನೀವು ಸಿರದಾಗ ಮಾರ್ತಿದ್ರೆ ಇಲ್ಲ ತುಮಕೂರಾಗ ಮಾರ್ತಿದ್ರೆ, ನೀವೇ ಬೆಳಿತಿದ್ರೆ ಹೂವನ? ಏನಾಯ್ತು ಹೇಳು ಕತೆ ಹೇಳೀಗ. ಅವತ್ತು ಏನಾಯ್ತು ನಿನ್ನ ಗಂಡ ಹೋಗೋದಿನ ಕತೆ ಹೇಳು ಗೌಡ್ರೆ. ಹೇಳ್ತೀನಿ ಗೌಡ್ರೆ, ಎಲ್ಲ ಹೇಳ್ತೀನಿ ಕೇಳ್ರಿ. ನಾವು ಹೂವು ಪವ್ವ ಏನು ಬೆಳೆಯಲ್ಲ ಗೌಡ್ರೆ. ನಮ್ದೇನು ಬೋರ್ ಐತೆ ಏನೈತೆ? ಏನಿಲ್ಲ. ನಮ್ಮ ಅಪ್ಪ ತುಮಕೂರು ಮಾರ್ಕೆಟ್ನಿಂದನೂ ಬೆಂಗಳೂರು ಮಾರ್ಕೆಟ್ನಿಂದನೂ ಹೂವು ತಗೊಂಬರೋನು. ಹೂವು ತಗೊಂಬಂದು ಸಿರಾ ಮಾರ್ಕೆಟ್ನಾಗ ಮಾರೋನು. ಮನೆಗೂ ಏರಿಸ್ತಿದ್ವಿ, ಆರಪ್ಪರ ಎಲ್ಲ ಏರಿಸ್ತಿದ್ವಿ ಮನೆಗೆ. ಆರನ್ನು ತಗೊಂಡೋಗಿ ಮಾರೋಣ ಅಪ್ಪ. ಹೆಚ್ಚಾದ ಹೂವನ ಅಲ್ಲೇ ಸಿರಾ ಟೌನ್ನಾಗೆ ಮಾರ್ಕೊಂಬರೋನು. ಮೊನ್ನೆ ದಿನ ನಾನು ಹೂವು ತಗೊಂಬತ್ತೀನಿ ಅಂತ ಮಾರ್ಕೆಟ್ಗೆ ಹೋದನ ಅಪ್ಪ, ಬಂದೇ ಇಲ್ಲ ಗೌಡ್ರೆ. ನಮ್ದೊಂದು ಎಕ್ಸೆಲ್ ಇತ್ತು, ಅದನ್ನು ತಗೊಂಡೋದ ಅವತ್ತು. ಇಲ್ಲ ಕಡೆ ಜಾಸ್ತಿ ಹೂವು ತಗೊಂಬತ್ತೀನಿ, ಬಸ್ಗೆ ಹಾಕ್ಕೊಂಬರೋಕ್ಕಾಗಲ್ಲ, ಹಿಂದ್ಕೋಸು ಮುಂದ್ಕೋಸು ಇಕ್ಕೊಂಬತ್ತೀನಿ ಅಂತ ತಗೊಂಡೋದ ಅಪ್ಪ. ತಗೊಂಡೋದನು ಅವ್ನು ಪತ್ತೆನೇ ಇಲ್ಲ ಗೌಡ್ರೆ. ಏನು ಮಾಡೋದು? ನನಗಂತೂ ಅಂದವೇ ರೀತಿಲ್ಲ ಗೌಡ್ರೆ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತೈತಿ. ಯಾರು ನನಗೆ ಕೇಳಿರು ನನಗೆ ಗೊತ್ತಿಲ್ಲ ಅಂತಾರೆ. ನಾನು ಏನು ಮಾಡಂಗೆ ಗೌಡ್ರೆ? ಮಾರ್ಕೆಟ್ನಾಗ ಇವರು ಮಂಡ್ಯರಿಗೆ ಫೋನ್ ಮಾಡಿ ಕೇಳಿದೆ, ಏನಣ್ಣ ನಮ್ಮ ಅಪ್ಪಕಣ್ಣೆ ಎಲ್ಲ ಅಂತಾನ. ಬಂದಿದ್ದ ಕಣಮ್ಮ, ಹೂನು ಮಾರ್ಕೆಟ್ನಾಗ ಓಡಾಡ್ತಿದ್ದ, ಆಮೇಲೆ ಎತ್ತೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ನನಗೆ ಕೈ ಕಾಲು ಆಡ್ದಂಗೆ ಆಗ್ಬಿಟ್ಟೇವೆ. ಎದೆಲ್ಲ ಒಯ್ಕೊಳೋಕೈತಿ. 1-2 ದಿನ ಅಲ್ಲ 3 ದಿನ ಆಯ್ತು ಗೌಡ್ರೆ ಅಯ್ಯಪ್ಪ ಮಂತಕ್ಕೆ ಬಂದು. ಹಿಂಗಾದ್ರೆ ಏನು ಮಾಡೋಣ ಗೌಡ್ರೆ ನಾನು? ಅಲ್ಕಣಮ್ಮ,
ನಿನ್ನ ಗಂಡಂತ ಏನೋ ಜಗಳ ಪಗಳ ಆಡ್ಕೊಂಡಿದ್ದೆ ನೀನು ಹೋಗೋದಿನ ಹಾಂ ಹೇಳು, ಜಗಳ ಆಡ್ಕೊಂಡಿದ್ದೆ ಏನು ಕತೆ? ಅಯ್ಯೋ ಗೌಡ್ರೆ, ಇಲ್ಲ ಕಣ್ ಗೌಡ್ರೆ, ನನ್ನ ಮಕ್ಕಳ ಆಣೆಗೂ ಹೇಳ್ತೀನಿ, ನಾನು ಅಯ್ಯಪ್ಪನೂ ಜಗಳಾಡಿಲ್ಲ. ಮದುವೆ ಆದಾಗಿಂದು ಇಲ್ಲಿವರೆಗೂ ಒಂದು ದಿನಕ್ಕೂ ಜಗಳಾಡಿಲ್ಲ ಗೌಡ್ರೆ. ಶಿವ ಪಾರ್ವತಿ ಇದ್ದಂಗಿದ್ದೀವಿ ನಾವು. ಯಾಕೋ ಏನಾಯ್ತು ಒಂದು ಗೊತ್ತಾಗ್ತಿಲ್ಲ ಗೌಡ್ರೆ. ಹುಡುಗರು ಮಂತ ಹೇಳ್ತಾ ಇದ್ದಾವೆ, ಅಪ್ಪ ಬರ್ಲಿಲ್ವಲ್ಲಮ್ಮ, ಅಪ್ಪ ಬರ್ಲಿಲ್ವಲ್ಲಮ್ಮ ಅಂತಾನೆ. ನಾನು ಏನಂತ ಹೇಳೋಣ ಗೌಡ್ರೆ, ಏನಂತ ಹೇಳೋಣ? ಎಲೆ ಸುಮ್ಮನಿರಮಣಿ ಹೇಳಬೇಡ. ಅಲ ಈ ಗೌಡ್ರು ಕೇಳಿದಕ್ಕೆ ಉತ್ತರ ಕೊಡ್ಬೇಕಮ್ಮ ನೀನು. ಸುಮ್ಮನೆ ನೀನು ಒಂದೇ ಸಮ ಕೊಳ್ತಾ ನಿಂತ್ಕೊಂಡ್ರೆ ಆಕೈತೆ, ಅಳಬೇಡ ಸುಮ್ಕಿರು. ಏನಾಗಿರೋದು ಸುಮ್ಕಿರಮಣಿ, ಯಾಕಂಗೆ ಒಂದೇ ಸಮಕ್ಕೆ ಕಣ್ಣಂಗೆ ನೀರು ಹಾಕ್ತೀಯ? ನೀನು ಧೈರ್ಯ ತಗೋಬೇಕಿಂತ ಟೈಮಾಗಿ ನೀವು ಇದನ್ನು ಬಿಟ್ಟು ನೀನಾಗ ಧೈರ್ಯ ಕಳ್ಕೊಂಬಿಟ್ರೆ ಆ ಹುಡುಗರಿಗೆ ದಿಕ್ಕು ದೇಶ ಏನು ಹೇಳು? ಗೌಡ್ರ ಇದ್ದಾರೆ ಸುಮ್ಕಿರೇನೊಂದು ವ್ಯವಸ್ಥೆ ಮಾಡ್ತಾರೆ. ಅಲ್ಕಣಮ್ಮ, ಏನೇ ಇದ್ರು ನನ್ನ ಹತ್ರ ಹೇಳ್ಕೋಬೇಕು ನೀನು. ಮುಚ್ಚು ಮರೆ ಬೇಡ ನನ್ನ ತಗಿ. ನಿನ್ನ ಗಂಡ ಏನು ಸಾಲ ಪಾಲ ಮಾಡ್ಕೊಂಡಿದ್ದೆ ಇಲ್ಲ ನನ್ನ ಎಣ್ಣೆ ಪಣ್ಣೆ ಕುಡಿಯಾನೆ? ಏನು ಕತೆ? ಯಾರ್ದನ ಆಸವಾಸ ಈಸವಾಸ ಏನಾನ ಇತ್ತೆ ಹೇಳಮ್ಮ, ಹೇಳ್ಬೇಕೆಲ್ಲನ. ಈಗ ಸುಮ್ಮನೆ ನೀನು ಮುಚ್ಚಿಕ್ಕೊಂಡು ತಿರು ದೊಡ್ಡದಾದ್ಮೇಲೆ ಅದು ಇದು ಮಾಡೋದಲ್ಲ. ಇವಾಗ ಹೇಳ್ಕ, ಎಣ್ಗೆನೆ ಕುಡಿಯಾನೆ ನಿನ್ನ ಗಂಡ? ಹಾಂ, ಸಾಲ ಗೀಲ ಮಾಡ್ಕೊಂಡಿದ್ನೆ ಗೌಡ್ರೆ. ಸಾಲ ಪಾಲದ ವಿಚಾರ ನನಗೇನು ಗೊತ್ತಿಲ್ಲ ಗೌಡ್ರೆ. ಆದರೆ ಬಾಡ್ನೆಸ್ರು ಎಂದರೆ ಒಂದೊಂದಿನ ಮಾಡಿದಾಗ ಕೋಳಿ ಸಾರು ಏನನ್ನ ಮಾಡಿರ್ತೀವಲ್ಲ, ಅವತ್ತು ಮಾತ್ರ ನಾವು ಅಪ್ಪನ ಬಾಯಿ ಗಮ್ಮಂಬದು ಗೌಡ್ರೆ. ಒಂಚೂರು ಕುಡಿಯೋನು. ಅದೇ ಹೊರಗುಳ ಸಾರು ಮಾಡಿದಾಗ ಕುಡ್ಕೊಂಬರೋನು ಅಷ್ಟೇ ಅಯ್ಯಪ್ಪ. ಅದು ಬಿಟ್ರೆ ದಿನ ಕುಡ್ಕೊಂಬತ್ತಿರ್ಲಿಲ್ಲ. ಸಾಲ ಪಾಲ ಮಾಡಿದ್ದ ಆ ವಿಚಾರ ಈ ವಿಚಾರ ನನಗೇನು ಗೊತ್ತಿಲ್ಲ ಗೌಡ್ರೆ. ಸುಳ್ಳು ಪಳ್ಳೆನು ಹೇಳ್ತೀನಿ, ನಿಮ್ಮ ತಾಗ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ಎಂದು ಏನು ಸಾಲ ಗೀಲ ಮಾಡ್ಕೊಂಡಂಗೆ ಕಾಮ್ತಿರ್ಲಿಲ್ಲ ಯಪ್ಪ. ಯಾವತ್ತೂ ಧೈರ್ಯವಾಗಿ ಇರೋನು. ದುಡ್ಡು ಕಾಸು ನಮಗೂ ಖರ್ಚು ಮಾಡೋಣ ಗೌಡ್ರೆ, ಎಲ್ಲನೂ ಖರ್ಚು ಮಾಡ. ಮಕ್ಕಳಿಗೆ ಅದನ್ನು ಕೊಡಿಸೋದು ಇದನ್ನು ಕೊಡಿಸೋದ್ರೆ ಏನು ಎಂದು ಕಮ್ಮಿ ಮಾಡಿರಲಿಲ್ಲ. ಮನೆಗೆ ತರಕಾರಿ ತರೋದು, ಸಾಂಬಾರದ ಪುಡಿ ಖಾರದ ಪುಡಿ ತಂದ್ಕೊಂಡು ಕೊಡೋದು, ಇಂಥವ್ರ ಏನು ಎಂದು ನಮಗೇನು ಕಮ್ಮಿ ಮಾಡಿಲ್ಲ ಗೌಡ್ರೆ. ನನ್ನ ಗಂಡ ಇದ್ಕಿದ್ದಂಗೆ 3 ದಿನದಿಂದ ಕಾಮ್ತಿಲ್ಲ ಅಂತಂದರೆ ಹೆಂಗೆ ಮಾಡೋದು? ಜಂಗ ಬಲ್ ಕುಸ್ತಂಗೆ ಆಗೈತೆ ಗೌಡ್ರೆ. ಅದೇ ಕುಡಿಯೋ ವಿಚಾರದಾಗ ಮಾತ್ರ ಅದೇ ಯಾವನೋ ಕೋಳಿ ಸಾರೋ ಕುರಿ ಸಾರೋ ಹೊರಗುಳ ಸಾರೋ ಏನಾನ ಮಾಡಿದ್ದೀನಿ ಮಾತ್ರನ ಕುಡ್ಕೊಂಬರೋಣ ಯಪ್ಪ ಅಷ್ಟೇ. ಅಷ್ಟು ಬಿಟ್ಟರೆ ಕುಡಿದ್ರು ಏನು ಅಂತ ಅವಲಾಟ್ಗಳು ಆಡ್ತಿರ್ಲಿಲ್ಲ. ಬೈಯೋದೇ ಆಗಲಿ ಒಯ್ಯೋದೇ ಆಗಲಿ ಅವ್ರ ಜಗಳ ಮಾಡ್ಕೊಂಬೋದೇ ಆಗಲಿ ಏನೂ ಮಾಡ್ತಿರ್ಲಿಲ್ಲ. ಆ ಯಪ್ಪನ ಪಾಡಿ ಕುಡಿಯೋನು ಬಂದು ಮನೆ ಕೆಮ್ಮನು ಉಂಡು. ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ತಿರ್ಲಿಲ್ಲ ಗೌಡ್ರಿ. ಕೆಟ್ಟ ಬಾಬೇನಿರಲಿಲ್ಲ ಅನ್ಕೊಂಡಿದ್ದೀನಿ ನಾನು. ಬೊರಜ್ಜ, ಇದೇನಲ್ಲ ಯಮ್ಮನ ಹಿಂಗಂತಾಳೆ? ಒಂದು ಸಾಲ ಮಾಡ್ಕೊಂಡಿಲ್ಲ, ಜಾಸ್ತಿ ಎಣ್ಣೆನೂ ಕುಡಿಯಲ್ಲ, ಅದು ಇಲ್ಲ ಇದಿಲ್ಲ ಅಂತಂದರೆ ಅವ್ನು ಯಾಕಲ್ಲ ಮನೆ ಬಿಟ್ಟೋದ? ಹಾಂ, ಏನಾಗಿದ್ದತು? ಒಂದು ಕೆಲಸ ಮಾಡಾನೆ, ನಮ್ಮ ಸೀನಪ್ಪನ ಒಂದ್ಸಲಿ ಕರೆಸ್ಬಿಟ್ಟು ಅವನ್ದಾಗ ಒಂದು ಮಾತು ಕೇಳೋಣ ನೋಡೋಣ. ಅವ್ನು ಯಾಕೆಂದ್ರೆ 4-6 ಕಡೆ ಹೋಗ್ತಾನೆ, ಅಲ್ಲೂ ಇಲ್ಲೂ ವಿಚಾರಗಳು ತಿಳ್ಕೊಂತಾನೆ ಅವನು. ನಮಗಿನ್ನ ಅವನಿಗೆ ಚಂದಾಗಿ ಗೊತ್ತಿರ್ತೈತಿ. ಅದಕ್ಕೆ ಅವ್ನು ಸೀನಪ್ಪನ ಒಂದ್ಸಲಿ ಕರೆಸ್ಬಿಟ್ಟು ಕೇಳಿರೆ ಏನಾನ ಸುಳುವು ಸಿಕ್ಕೈತೆ ಅಂತ ನಂದು ಕಳ್ಳೆ. ಏನ್ಲ ಬೊರಾಜ, ನೀನೇನು ಹೇಳ್ತಾನ? ಕಣ್ರಿ ಗೌಡ್ರೆ, ನನ್ನ ಬಾಯಾಗೂ ಅದೇ ಇತ್ತು. ಸೀನಣ್ಣ ಹಿಂಗೆ ಕರೆಸ್ಬಿಟ್ರೆ ಸೀನಣ್ಣ ಏನಾದರೂ ಮಾಡೋ ಉಪಾಯ ಮಾಡ್ತೈತಿ. ಆ ವಣ್ಣಯ್ಯಂತೂ ಯಾರಿಗೂ ಕೈ ಬಿಟ್ಟಿಲ್ಲ. ವಣ್ಣಯ್ಯ ಎಲ್ಲರನ್ನೂ ಕೈ ಹಿಡ್ದೈತಿ. ಸೀನಣ್ಣ ಹಿಂಗೆ ಕರೆಸ್ಬಿಟ್ಟು ಒಂದು ಮಾತು ಹೇಳ್ಬಿಡ್ರಿ ಗೌಡ್ರೆ, ನಿಮ್ಮ ಕೈ ಮುಗಿತೀನಿ. ಆ ವಣ್ಣ ಏನಾದರೂ ಮಾಡಿ ತಲಾಸ್ ಮಾಡ್ತೈತಿ, ನಿಮ್ಮ ಕೈ ಮುಗಿತೀನಿ ಗೌಡ್ರೆ. ಸೀನಣ್ಣ ಹಿಂಗೆ ಕರೆಸ್ಬಿಟ್ಟು ಒಂಚೂರು ಬೇಕಾದ್ರೆ ದುಡ್ಡು ಪಟ್ಟು ಕೊಡೋಣ ಸೀನಣ್ಣಗೆ. ದುಡ್ಡು ಕೊಟ್ಬಿಟ್ಟು ಆ ಅಣ್ಣ ಬೇಕಾದ್ರೆ ಅದೇನು ಖರ್ಚು ವೆಚ್ಚಕ್ಕೆ ನೋಡ್ಕೊಂಬನ. ಆ ಅಣ್ಣ ಹಿಂಗೆ ಕರೆಸ್ರಿ ಗೌಡ್ರೆ. ಏನಮ್ಮ ಹಿಂಗಂತೀಯ? ಅವನೇನು ದುಡ್ಡಿ ಕೆಲಸ ಮಾಡ್ತಾನೇನು ಇಂಥ ಕೆಲ್ಸಗಳನ್ನ? ನಮ್ಮೂರು ಅಂದರೆ ಅವ್ನು ಸೀನಪ್ಪ ಪ್ರಾಣ ಕೊಡ್ತಾನೆ. ಅದ್ರಾಗೂ ಶಿರಾದವ್ರು ಅಂದ್ಬಿಟ್ರೆ ಅವನು ಪ್ರಾಣ ಕೊಡೋಕೊಂಡು ಸಿದ್ಧವಾಗ ಇದ್ದಾನೆ ಅವನು. ಅಂತನ್ನ ದುಡ್ಡನ್ನ ಗಳಿಯಾಕಾಕೈತೆ ನಮ್ಮ ನೀನು. ಬೇಕಾದ್ರೆ ಸೀನಪ್ಪ ಹೇಳು ಅಂತ ಹೇಳ್ರಿ, ಹೇಳ್ತೀನಿ. ದುಡ್ಡು ಕೊಡ್ತೀನಿ, ಕೆಲಸ ಮಾಡ್ಕೊಂಡು ಕೊಡು. ದುಡ್ಡು ಕೊಡ್ತೀನಿ, ಗಂಡು ಹುಡಿಕೊಂಡು ಕೊಡು ಅಂದರೆ ಹಂಗಾರೆ ನಿನ್ನ ಗಂಡ ದುಡ್ಡಿಗೆ ಬಾಳ್ತಾನೇನು ಅವನು? ಏನು ಮಾಡ್ತೀಯ, ಏನು ಮಾತಾಡ್ತೀಯಮ್ಮ ನೀನು? ಈಗ ಒಂದು ವ್ಯವಸ್ಥೆ ಮಾಡೋಣ, ಸುಮ್ಕಿರು. ನೀನು ಹಿಂಗೆ ಗೋಳಾಡ್ಕೊಂಡಿದ್ರೆ ಏನೂ ಆಗಲ್ಲ, ಧೈರ್ಯ ತಗೋಬೇಕು ನೀನು. ನಿನ್ನ ಗಂಡಿಗೆ ಏನೂ ಆಗಿರಲ್ಲ, ಸುಮ್ಕಿರು. ಅವ್ನು ಸೀನಪ್ಪನ ಕರೆಸ್ತೀನಿ. ಈಗ ಸೀನಪ್ಪನ ಕರೆಸಿ ಅವ್ನಿಗೊಂದು ಮಾತು ಹೇಳ್ತೀನಿ, ನೀನು ಮಂತಕ್ಕೆ ಹೋಗಿರು. ಬೇಕಾದ್ರೆ ಆಮೇಲೆ ನಾನು ಹೇಳಿ ಕಳಿಸ್ತೀನಿ ಏನಾಯ್ತೆ ಎತ್ತಾಯ್ತೆ ವಿಚಾರ ಅಂತಾನೆ, ಸರಿನಾ? ಅಳ್ದಂಗೆ ಹುಡುಗರು ನೀವು ಭಯವಾಗಿರ್ಬೇಕು. ನಿನ್ನ ಗಂಡು ಬರೋವರೆಗೂ ಹುಡುಗರಿಗೆ ನೀನೇ ತಂದೆ ನೀನೇ ತಾಯಿ ಆಗಿರ್ಬೇಕು. ನೀನು ಒಳತ ಕುಕ್ಕೊಂಬೋದು, ಹುಡುಗರು ಸಪ್ಪಗಿರೋದು, ಸ್ಕೂಲಿಗೆ ಪಾಲಿಗೆ ಹೋಗ್ದಂಗಿರೋದು ಅವೆಲ್ಲ ಮಾಡೋಂಗಿಲ್ಲ. ಹುಡುಗರು ಸ್ಕೂಲ್ಗೆ ಹೋಗ್ಬೇಕು, ನೀನು ಬದುಕು ಭಾಳ ಮಾಡ್ಕೊಂಡು ಧೈರ್ಯ ತಗೊಂಡು ಭಯವಾಗಿರ್ಬೇಕು ಮಂತಾಗಿ. ನಡಿ ಹೇಳ್ತೀನಿ ನಾನು. ನಿನ್ನ ಗಂಡನ ಸುಳು ಸಿಗ್ತಲೇ ಹೇಳಿ ಕಳಿಸ್ತೀನಿ ನಡಿ ನಾನು. ಸರಿ ಗೌಡ್ರೆ, ಆಯಿತು. ನೀವು ಹೇಳ್ದಂಗೆ ಧೈರ್ಯವಾಗಿರ್ತೀನಿ ಬಿಡ್ರಿ ನಾನು. ನೀವು ಹೇಳಿದ್ಮೇಲೆ ನನ್ನ ಗಂಡು ಹುಡಿಕೊಂಡು ಕೊಡ್ತೀರಾ, ನಾನು ಧೈರ್ಯವಾಗಿ ಹೋಗಿ ಬರ್ತೀನಿ. ಅಲ್ಕಳ್ಳೆ ಬೋರಾಜ, ಇವನು ಕೆಂಪಣ್ಣನ ಬಗ್ಗೆ ನಿನಗೇನನ್ನ ಗೊತ್ತೈತೆ ಅಲ್ಲ ವಿಚಾರಗಳು?
ಅವನ ಬಗ್ಗೆ ನನಗೇನು ಜಾಸ್ತಿ ಗೊತ್ತಿಲ್ಲಪ್ಪ. ಹೆಂಗಲ್ಲ ಅವನು ಆವ ಬಾವ ಹುಡುಗಾಟಗಳು ಅವನವೇನೋ ಇದ್ವಿ ಅನ್ಲ ಅಂತವು. ಹಾಂ ಗೌಡ್ರೆ ಎಲ್ಲರ ಮನೆ ದ್ವಾಸೆನೂ ತೂತೇನ. ಹ್ಞೂ ಈಗ ನಾವೇ ಮಾತಾಡಿದ್ರೆ ಚಂದಕ್ಕಿರಲ್ಲ. ಅವ್ನು ಸೀನಪ್ಪನ ಕರ್ಕೊಂಬರ್ತೀನಿ. ಹಾಂ ನೋಡೋಣ ಅವನು ಕೆಂಪಣ್ಣನ ಬಗ್ಗೆ ಅವನೇನು ಹೇಳ್ತಾನೆ. ಅವನ ಬಾಯಿಗೆ ಒಂದು ಮಾತು ಬಂದರೆ ಗೊತ್ತಾಕೈತೆ ನಮ್ಗೆ ಏನು ಕತೆ ಅತ್ತ ಅಂತಾನೆ. ಈಗ ಹೋಗ್ರಿ ಅಪ್ಪನ ಕರ್ಕೊಂಬರ್ತೀನಿ, ನೀವಿಲ್ಲೇ ಇರಿ. ಹ್ಞೂ ಸರಿಯಾದ ವ್ಯಕ್ತಿ ಅಂದರೆ ಅವ್ನು ಸೀನಪ್ಪನೇ ಕಳ್ಳಿ ಹುಡುಗ ಕರ್ಕೊಂಬ ಹೋಗಿ. ರಪ್ಪನ ತಿರುಗಿ ನೀನು ತಡ ಮಾಡಬೇಡ. ಆಯಮ್ಮನ ಬೇರೆ ಕಣ್ಣಾಗ ನೀರು ಹಾಕ್ಕೊಂಡು ಹೋಗಿ ಅವಳೆ ಏನೋ ಒಂದು ವ್ಯವಸ್ಥೆ ಮಾಡೋಣ. ಹುಡುಗ ಕರ್ಕೊಂಬೋಗಿ ಸೀನಪ್ಪನ. ಎಲೆ ಹಂಗಂತಲೇನಾ ಅವನೇ ಬರ್ತಾ ಇದ್ದಾನೆ ನೋಡ್ರಿ ಗೌಡ್ರೆ. ಸೀನಪ್ಪ ಇತ್ಲೇನು ನಮ್ಮನ್ನೇ ಹುಡಿಕೊಂಬರಂಗ ಇದ್ದಾನೆ. ಬರ್ಲಿ ಸುಮ್ಕಿರಿ, ಈ ಕಡೆಗೆ ಬರ್ಲಿ, ಇತ್ಲೇ ಬರ್ತಾ ಇದ್ದಾನೆ. ಏ ಸೀನಾ ಬಾರೋ. ಓಹ್ ಏನು ಬೋರಪ್ಪನವರು ನೆನ್ನೆ ದಿನ ಬಾಯಿನ ಹೆಸರನ್ನ ಸರಿಯಾಗಿ ಉಂಡ್ರಿ ಬಿಡಪ್ಪ ನೀನು. ಏನು 3 ಸೌಟ ಹಾಕಿರು ಬೇಡ ಅಂದಂಗೆ ತಿಂದುಬಿಟ್ಟಪ್ಪ. ಹಾಂ ಯಾವುದನ ಬಿಟ್ಟು ಬಾಯಿನ ಹೆಸರು ಸಿಕ್ಕಿಬಿಟ್ರೆ ಗಂಟ್ಲಿಗತ್ತ ಮುಂಡ್ಬಿಟ್ಟು ಚಲ್ವೆ. ಏಯ್ ಸುಮಕುಕಳ್ಳ ಅತ್ತ ಹಾಕಿಸ್ಕೊಂಡೆ ಎರಡು ತುಂಡು ಅಲ್ಲೇ ಬಿಟ್ಟು ಹೋಗಿದ್ದೀನಿ. 3 ಸೌಟ್ ತಿಂದಿದ್ದೀನಿ ಅಂತ ಹೇಳೋದು ನೋಡಿ ಇವನು. ನೀ ಮಜ್ಲೇ ಅವೇನು ಬೆಂದಿತ್ತೆ ಬಾಡು. ನನಗೇನು ಅರಿತಿರ್ಲಿಲ್ಲ. ಅಲ್ಲ ಎಲ್ಲ ಸಿಗಾಯ್ಕೆಂಬುದು ಜಾಸ್ತಿ ತಿಂಬಕ್ಕೆ ಹೋಗಲಿಲ್ಲಪ್ಪ ನಾನು. ಮುದ್ದೆನೂ ಒಂದು ಅನ್ನ ಉಂಡು ಎದ್ದದೇ ಬಂದಿದ್ದೀನಿ. ಇವ್ನು ಹೇಳೋದು ನೋಡು 3 ಸೌಟ್ ತಿಂದಿ ಅಂತಾನೆ. ಏಯ್ ಸುಮಕುಗಳಜ್ಜ. ಓಹೋ ಗೌಡ್ರೆ ಸಾರು ಮಾತ್ರ ನನಗೆ ಮಾತ್ರ ಬೋಲ್ ಚಂದಾಗಿತ್ತು ಗೌಡ್ರೆ. ಗೌಡ್ರೆ ಅಲ್ಗೂ 2 ಸೆಂಡು 2.5 ಸೆಂಡು ಉಂಡ್ರು. ನಾನು ಉಂಬಕ್ಕಾಗಲಿಲ್ಲ. 1 ಸೆಂಡು ಉಂಡೆ. ಒಂದು ಇಕ್ಕಿಸ್ಕೊಂಡೆ, ಇನ್ನೊಂದು ಚೂರು ಉಮ್ಮಂಗಾತು, ಇನ್ನೊಂದು ಅರ್ಧ ಮುದ್ದೆ ಇಕ್ಕಿಸ್ಕೊಂಡು ಉಂಡು. ಅನ್ನಕ್ಕೂ ಸಾರ್ಗೂ ಬೋಲ್ ಚಂದಾಗಿತ್ತು. ಅಲ್ಲ ಅಲ್ಕೊಂಬೋರಜ್ಜ, ನೀನು ಹೇಳ್ಸಲ್ಲ ನೀನು ಬಾಡು ಬೆಂದಿರಲಿಲ್ಲ ಅಂತಾನೆ. ಇನ್ನೆಷ್ಟು ಬೇಯ್ಬೇಕಜ್ಜ? ಒಂದಿಟ್ಟು ಬಾಡು ಗಡ್ಸ್ಕಿರ್ಬೇಕು ತಿಂಬಾಕಿ. ತೀರಾ ಬೆಂದ್ಬಿಟ್ರೆ ಚೆನ್ನಾಗಿರ್ತೈತಿ ಹೇಳು. ನಾನು ಗೌಡ್ರು ಚಂದಕ್ಕೆ ಉಂಡುವಪ್ಪ. ಲೇ ಬೋರಜ, ನಿನ್ನ ನಾವು ಮಾತಾಡೋ ವಿಚಾರ ಯಾವುದು ಅಂಬದು ಮರೆತುಬಿಟ್ಟು ಏನೇನೋ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಲ್ಲ. ಲೇ ಸೀನಪ್ಪ ನಿಂತ ಏನೋ ಹೇಳ್ಬೇಕು ಬಾರಲ್ಲ ಇಲ್ಲಿ. ಬಾರ ಇಲ್ಲಿ ರಪ್ನ ಏನೋ ಒಂದಿಟ್ಟು ಮುಖ್ಯವಾದ ವಿಚಾರ ಐತೆ, ಒಂದಿಟ್ಟು ಮಾತಾಡ್ಬೇಕು. ಬೈಲಿ ಈ ಕಡೆಗೆ.